ಜೈಲು ಹಾಕಿಯಾಗಿರುವಂತಹ ದರ್ಶನ್ ಅನ್ನ ಭೇಟಿ ಮಾಡೋದಕ್ಕೆ ಒಬ್ಬ ಶಾಸಕರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಅವರ ಪ್ರಯತ್ನ ಹೇಗಿತ್ತು ಮತ್ತು ಅವರು ಅನುಸರಿಸಿದ ದಾರಿ ಹೇಗಿದೆ, ಇದ್ಯಾಕೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇದು ಪಬ್ಲಿಕ್ ಟಿವಿ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ ಈಗಾಗಲೇ ಪರಪ್ಪನಗ್ರಹಾರದ ಜೈಲ್ ಪಾಲಾಗಿದ್ದಾರೆ. ಅವರನ್ನ ಜೈಲಲ್ಲಿ ಭೇಟಿ ಆಗೋದಕ್ಕೆ ಒಬ್ಬ ಶಾಸಕರು ಯತ್ನಿಸಿದ್ದಾರೆ. ಬಟ್ ಶಾಸಕರು ಯತ್ನಿಸಿದ ರೀತಿ ಈಗ ಸುದ್ದಿಗೆ ಕಾರಣ ಆಗ್ತಿರೋದು. ದರ್ಶನ್ಗೆ ಅತ್ಯಂತ ಆಪ್ತರಾಗಿದ್ದಾರೆ ಬೆಂಗಳೂರಿನ ಶಾಸಕರು. ಮಾಧ್ಯಮದವರ ಕಣ್ತಪ್ಪಿಸಿ ಸಂಜೆಯ ನಂತರ ಭೇಟಿಗೆ ಯತ್ನಿಸಿದ್ದಾರೆ. ಹಲವು ಮಾರ್ಗಗಳನ್ನ ಹುಡುಕಿದ್ರು. ಸಂಜೆ ಆಪ್ಷನ್ ಬೆಟರು ಅಂತ ಹೇಳಿ ಸಂಜೆಯ ನಂತರ ನಾನು ಅವನನ್ನ ಭೇಟಿ ಮಾಡಬೇಕು ಅಂತ ಹೋಗೋ ಪ್ರಯತ್ನವನ್ನ ಮಾಡಿದ್ರು. ಬಟ್ ಸಂಜೆಯ ನಂತರ ಜೈಲಲ್ಲಿ ಯಾವುದೇ ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಸಜಾ ಕೈದಿ ಇರ್ಬೋದು, ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಒಬ್ಬ ಶಾಸಕ ಕಾನೂನು ರೂಪಿಸುವಂತಹ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಅವರೇ ಕಾನೂನನ್ನ ಉಲ್ಲಂಘನೆ ಮಾಡೋದಕ್ಕೆ ಒಬ್ಬ ಕೊಲೆ ಆರೋಪಿಗೋಸ್ಕರ ನೋಡ್ತಾರೆ ಅಂದಾಗ ಇಲ್ಲಿ 108 ಪ್ರಶ್ನೆಗಳು ಬರುತ್ತೆ. ಇಷ್ಟೊಂದು ಒದ್ದಾಟ, ಇಷ್ಟೊಂದು ಕಸರತ್ತು, ಇಷ್ಟೊಂದು ಪರಿಶ್ರಮ ಯಾಕೆ ಈ ಆರೋಪಿಯನ್ನ ಭೇಟಿ ಮಾಡೋದಕ್ಕೆ? ಕ್ಲೀನ್ ಇಂಟೆನ್ಷನ್ಸ್ ಇದ್ರೆ ವಿಸಿಟಿಂಗ್ ಅವರ್ಸ್ ಅಲ್ಲಿ ಹೋಗ್ಬೋದಾಗಿತ್ತು. ಬಟ್ ಮಾಧ್ಯಮದವರ ಕಣ್ತಪ್ಪಿಸಿ ಅತ್ಯಂತ ಲೋಕಿನಲ್ಲಿ ಭೇಟಿ ಆಗುವಂತಹ ಅನಿವಾರ್ಯತೆ ಆ ಶಾಸಕರಿಗೆ ಏನಿತ್ತು? ಅನಿವಾರ್ಯತೆ ಏನಿತ್ತು? ಕದ್ದು ಮುಚ್ಚಿ ಹೋಗುವಂತಹ ಅನಿವಾರ್ಯತೆ ಏನಿತ್ತು? ಈ ಪ್ರಶ್ನೆ ಈಗ ನಾವು ಬೆಂಗಳೂರಿನ ಆ ಶಾಸಕರಿಗೆ ಕೇಳ್ತಾ ಇದೀವಿ. ಹೆಸರು ಹೇಳೋದು 1 ಸೆಕೆಂಡ್ನ ವಿಚಾರ. ಅವ್ರ ಘನತೆ, ಅವ್ರಿಗೆ ಓಟ್ ಹಾಕಿರುವಂತಹ ಜನ, ಆಮೇಲೆ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿರುವಂತಹ ಜನ, ಅವ್ರ ಬಗ್ಗೆ ವಿತಿನ್ ಅ ಮಿನಿಟ್ ಅಭಿಪ್ರಾಯಗಳು ಚೇಂಜ್ ಆಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ಕೊಲೆ ಆರೋಪಿಯನ್ನ ಭೇಟಿ ಮಾಡೋದಕ್ಕೆ ಬಯಸೋದು ತಪ್ಪಲ್ಲ, ಆದ್ರೆ ಕದ್ದು ಮುಚ್ಚಿ ಹೋಗೋದು ಮತ್ತು ಕಾನೂನನ್ನ ರೂಪಿಸುವಂತಹ ಜವಾಬ್ದಾರಿ ಇರುವಂತಹ ಒಬ್ಬ ಜನಪ್ರತಿನಿಧಿ ಅದೇ ಕಾನೂನನ್ನ ಉಲ್ಲಂಘನೆ ಮಾಡಿ ನಾನು ಸಂಜೆ ನಂತರ ಹೋಗ್ತೀನಿ ಅಂತ ಮನಸ್ಥಿತಿ ಇಟ್ಕೊಳ್ಳೋದು, ಅವ್ರ ಇಂಟೆನ್ಷನ್ ಬಗ್ಗೆ ಅನುಮಾನ ಮೂಡುತ್ತೆ. ಕದ್ದು ಮುಚ್ಚಿ ಹೋಗುವಂತಹ ಅನಿವಾರ್ಯತೆ ಏನು ಅನ್ನುವಂತಹ ಪ್ರಶ್ನೆ ಮೂಡುವಂತೆ ಮಾಡುತ್ತೆ. ಖಂಡಿತ ಮಮತಾ, ಈಗಾಗಲೇ ನಟ ದರ್ಶನ್ ಜೈಲು ಪಾಲಾಗಿರುವಂಥದ್ದು. ಜೈಲಿಗೆ ಬಂದಾಗಿಂದಲೂ ಸಹ ಬೆಂಗಳೂರಿನ ಪ್ರಭಾವಿ ಶಾಸಕರೊಬ್ಬರು ದರ್ಶನ್ನ ಭೇಟಿಗೋಸ್ಕರ ರಾತ್ರಿ ಸಮಯದಲ್ಲಿ ಹೋಗಬೇಕು ಅನ್ನೋ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜೈಲಿನ ಬಳಿಯೂ ಸಹ ಅಂದರೆ ಮಾಧ್ಯಮದವರು ಬೆಳಿಗ್ಗೆಯಿಂದ ಸಂಜೆ ತನಕನೂ ಜೈಲ್ ಹತ್ರ ಇರ್ತಾರೆ. ಹಾಗಾಗಿ ಜೈಲಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಆರಾಮಾಗಿ ಹೋಗ್ಬೋದು ಅಂತೇಳಿ ಒಂದು ಪೊಲೀಸರ ಬಳಿ ಮಾತನಾಡ್ಕೊಂಡಿರೋದು. ಅಂದರೆ ಪೊಲೀಸರು ಸಹ ಆದರೆ ರಾತ್ರಿ ಸಮಯದಲ್ಲಿ ಯಾರಿಗೂ ಭೇಟಿಗೆ ಅವಕಾಶ ಕೊಡಲ್ಲ. ಯಾಕಂದರೆ ಸಾಮಾನ್ಯವಾಗಿ ಬೆಳಗ್ಗೆ 10 ರಿಂದ 5 ಗಂಟೆ ತನಕ ವಿಸಿಟಿಂಗ್ ಟೈಮ್ ಇರ್ತದೆ. ಆ ಸಮಯದಲ್ಲಿ ಯಾರು ಬೇಕಾದರೂ ಬಂದು ಭೇಟಿ ಆಗ್ಬೋದು. ಆದರೆ ಶಾಸಕರಾಗಿರೋ ಹಿನ್ನೆಲೆ ಒಂದು ಪ್ರಭಾವವನ್ನು ಎಲ್ಲ ಒಂದು ಕಡೆ ಬಳಸ್ಕೊಂಡು ಒಳಗಡೆ ಹೋಗಿ ದರ್ಶನನ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರೋಂಥದ್ದು. ಅಂದರೆ ಕಳೆದ 2 ದಿನದಿಂದ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ ಇವತ್ತು ಸಂಜೆ ಹೋಗೋ ಪ್ಲಾನ್ ಇದೆ ಅಂತೇಳಿ ಒಂದು ಮಾಹಿತಿ ಲಭ್ಯ ಆಗಿರೋಂಥದ್ದು. ಅಂದರೆ ರಾತ್ರಿ 7 ಗಂಟೆ ಆದರೂ ಸಹ ಮಾಧ್ಯಮದವರು ಜೈಲಿನ ಗೇಟ್ ಬಳಿನೇ ಇರ್ತಾರೆ. ಜೈಲಿಗೆ ಹೋಗ್ಬೇಕಾದ್ರೆ ಒಂದೇ ಮುಖ್ಯ ದ್ವಾರ ಆಗಿರೋದ್ರಿಂದ ಆ ಗೇಟ್ನಲ್ಲೇ ಹೋಗಬೇಕು. ಹಾಗಾಗಿ ಅಂದರೆ 2 ದಿನನೂ ಬಂದು ವಾಪಸ್ ಹೋಗಿರಬೇಕು. ಎಲ್ಲ ಪೊಲೀಸರ ಬಳಿ ಮಾಹಿತಿಯನ್ನು ಪಡ್ಕೊಂಡು ಮಾಧ್ಯಮದವ್ರು ಇದ್ದಾರಾ ಅಥವಾ ಹೊರಟ್ರ ಅಲ್ಲಿಂದ ಅನ್ನೋ ಮಾಹಿತಿಯನ್ನು ತಗೊಂಡು ಅವರು ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇಲ್ಲಿ ತನಕನೂ ಸಹ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದರೆ ದರ್ಶನ್ ಪೊಲೀಸ್ ಕಸ್ಟಡಿಗೆ ಬಂದ ನಂತರ ಇಲ್ಲಿ ತನಕ ಯಾರೂ ಸಹ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಈಗ ಏನು ಜೈಲಿಗೆ ಬಂದರು, ಆ ನಂತರ ಕೆಲವೊಬ್ಬರು ಅವ್ರ ಕುಟುಂಬದವರು ಹೊರತುಪಡಿಸಿರೋ ಒಂದಷ್ಟು ನಟರು ಮಾತ್ರ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಆದರೆ ಈ ಶಾಸಕರು ಸಹ ಭೇಟಿ ಆಗೋದಕ್ಕೆ ಒಂದು ರೀತಿ ಎಲ್ಲ ಪ್ರಯತ್ನಗಳನ್ನು ಪಡ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಶಾಸಕರು ಇಷ್ಟೆಲ್ಲ ಪರಿಶ್ರಮ ಹಾಕ್ತಾ ಇರೋದು ನೋಡ್ತಾ ಇದ್ರೆ ಪ್ರಶ್ನೆ ಬರೋದಿಷ್ಟೇ, ಈ ಪರಿಶ್ರಮವನ್ನ ಒಬ್ಬ ಕೊಲೆ ಆರೋಪಿಯನ್ನ ಭೇಟಿ ಮಾಡೋದಕ್ಕೆ, ಕದ್ದು ಮುಚ್ಚಿ ಹೋಗೋದಕ್ಕೆ ಹಾಕೋದಕ್ಕೆ ಏನು ಉದ್ದೇಶ ಏನು?
ಅಂತ ಅನಿವಾರ್ಯತೆ ಆ ಶಾಸಕರಿಗೇನು? ಶಾಸಕರು ಅಂದರೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಕಾರ್ಯಗಳು ಇರುತ್ತೆ, ಅದೆಲ್ಲ ಬಿಟ್ಟು ಇಡೀ ಟೈಮನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಮಾಧ್ಯಮದವರ ಕಣ್ತಪ್ಪಿಸಿ ಒಳಗಡೆ ಹೋಗ್ಬಿಟ್ಟು ಮಾತಾಡ್ಬಿಡ್ಬೇಕು ಅನ್ನುವಂತಹ ಆ ಅನಿವಾರ್ಯತೆ ಇದೆಯಲ್ಲ, ಅದು ನಮಗೆ ಪ್ರಶ್ನೆ ಬರ್ತಾ ಇರೋದು. ಆಮೇಲೆ ಅವ್ರ ಇಂಟೆನ್ಷನ್ಸ್ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು. ಜೈಲು ವಿಸಿಟಿಂಗ್ ಅವರ್ಸು ಅಂತ ಇರುತ್ತೆ, ವಿಸಿಟಿಂಗ್ ಅವರ್ಸಲ್ಲಿ ಹೋಗಿ ಭೇಟಿಯಾಗಿ, ಬಟ್ ಜನರಿಗೂ ಗೊತ್ತಾಗಬಾರ್ದು ನೀವು ಇವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ, ಇಂಥವ್ರ ಸಂಪರ್ಕದಲ್ಲಿದ್ದೀರಾ ಅಂತ ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಧೈರ್ಯ ಇಲ್ಲ, ಕದ್ದು ಮುಚ್ಚಿ ಹೋಗ್ತಾ ಇದ್ದೀರಾ. ಏನರ್ಥ? ನೀವೇ ಕಾನೂನನ್ನು ರೂಪಿಸೋರು, ಅಂತಹ ಜವಾಬ್ದಾರಿ ಇರುವಂತಹ ಪ್ರಮುಖ ಜನಪ್ರತಿನಿಧಿ ನೀವು. ನಿಮ್ಮ ಹೆಸರು ಹೇಳೋದು ಅಥವಾ ನಿಮ್ಮ ಹೆಸರು ತಗೊಂಡು ಫೋಟೋ ಹಾಕೋದು ಎಲ್ಲ 2 minutes ಜಾಬ್. ಆದರೆ ಅದರಿಂದ ನಿಮ್ಮನ್ನ ಮತ ಹಾಕಿ ಗೆಲ್ಲಿಸಿರುವಂತಹ ಜನಕ್ಕಾಗುವಂತಹ ಆಘಾತ ಇದೆಯಲ್ಲ, ಅದನ್ನು ಯಾರು ನೋಡೋದಕ್ಕೆ ಸಾಧ್ಯ ಇದೆ? ಅಥವಾ ಅದನ್ನು ಯಾರು ಅವ್ರಿಗಾಗುವಂತಹ ಬೇಜಾರಿನ ಬಗ್ಗೆ ಯಾರು ಹೇಳೋಕ್ಕೆ ಸಾಧ್ಯ ಇದೆ?